ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶೀಘ್ರವಾಗಿ ಲಕ್ಷ್ಮೀ ಕಟಾಕ್ಷ ಪಡಿಬೇಕು ಅಂತ ಹೇಳಿದ್ರೆ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು, ಜೊತೆಗೆ ಸಾಕಷ್ಟು ಜನ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಹಣ ಉಳಿಯೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಯಾವ ಕಾರಣದಿಂದ, ಜೊತೆಗೆ ಜ್ಯೋತಿಷ್ಯಕ್ಕೆ ಇದರಲ್ಲಿ ಯಾವ ಒಂದು ಪರಿಹಾರ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಳ್ಳೋದಕ್ಕೆ ಪ್ರಖ್ಯಾತ ಜ್ಯೋತಿಷಿಗಳು ಹಾಗೆ ಮಾಂತ್ರಿಕರಾದ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರುಗಳು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನು ಹೇಳ್ತಾ ಇದ್ದೆ ಲಕ್ಷ್ಮೀ ಕಟಾಕ್ಷ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿ. ಲಕ್ಷ್ಮೀಂ ಸರ್ವತ್ರ ಪೂಜ್ಯತೆ ಅನ್ನುವಂಥದ್ದು ಒಂದು ವಾಕ್ಯ. ಲಕ್ಷ್ಮಿಯನ್ನು ಸರ್ವತ್ರ ಎಲ್ಲರೂ ಪೂಜೆ ಮಾಡ್ತಾರೆ ಅನ್ನುವಂಥದ್ದು ನಮಗೆ ತಿಳಿದಿರುವಂಥ ವಿಷಯ. ಹಾಗೆ ಈ ಲಕ್ಷ್ಮಿಯರು ಯಾರ್ಯಾರು ಅಂತ ಕೇಳಿದರೆ, ಲಕ್ಷ್ಮಿಯರಲ್ಲಿ 8 ವಿಧವಾಗಿರುವಂಥ ಲಕ್ಷ್ಮಿ ಉಂಟು. ಅದರಲ್ಲಿ ವಿದ್ಯಾಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಆದಿಲಕ್ಷ್ಮಿ ಅನ್ನುವಂಥದ್ದು ಈ ಅಷ್ಟಲಕ್ಷ್ಮಿಯರು. ಈ ಅಷ್ಟಲಕ್ಷ್ಮಿಯರ ಅನುಗ್ರಹ ಅನ್ನುವಂಥದ್ದು ಆಗಬೇಕು ಅಂತಾದರೆ ಏನೇನು ಬೇಕು ಅಂತ ಮುಂದೆ ತಿಳ್ಕೊಳ್ಳುವ. ಈ ವಿದ್ಯಾಲಕ್ಷ್ಮಿಯ ಅನುಗ್ರಹ ಬೇಕಂತ ಅನುಗ್ರಹದಿಂದ ವಿದ್ಯೆಗೆ ಸಂಬಂಧಿತವಾಗಿರ್ತಕ್ಕಂತಹ ನಮ್ಮಲ್ಲಿ ಬಂಡವಾಳ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಸಂತಾನಲಕ್ಷ್ಮಿ ಅಂತ ಹೇಳಿದರೆ, ಸಂತಾನ ಅಂತ ಹೇಳಿದರೆ ಬರೀ ಮಕ್ಕಳು ಹುಟ್ಟುವಂಥದ್ದು ಒಂದೇ ಸಂತಾನ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ವಂಶ ಪಾರಂಪರ್ಯವಾಗಿ ವಂಶವನ್ನು ಉದ್ಧಾರ ಮಾಡುವಂತಹ ಯೋಗ ಅಥವಾ ಆ ಒಂದು ಪರಿಸ್ಥಿತಿ ಬರಬೇಕಂತಾದರೆ ಸಂತಾನ ಲಕ್ಷ್ಮಿಯ ಒಂದು ಅನುಗ್ರಹ ಇರಬೇಕು. ಇನ್ನು ವಿಜಯಲಕ್ಷ್ಮಿ ಅಂತ ಹೇಳಿದರೆ, ನಾವು ಹೋದ ಕಡೆಯೆಲ್ಲ ವಿಜಯವನ್ನು ಸಾಧನೆ ಮಾಡಲಿಕ್ಕೋಸ್ಕರವಾಗಿ ಅನುಕೂಲತೆಗಳಾಗುವಂಥದ್ದು. ಧೈರ್ಯಲಕ್ಷ್ಮಿ, ಯಾಕಂದರೆ ನಮ್ಮಲ್ಲಿ ವಿದ್ಯೆ ಇದ್ದರೂ ನಾವು ಅದನ್ನು ತೋರ್ಪಡಲಿಕ್ಕೆ ನಮ್ಮಲ್ಲಿ ಧೈರ್ಯ ಇಲ್ಲ ಅಂತಾದರೆ ಆಗೋದಿಲ್ಲ. ಹಾಗಾಗಿ ವಿದ್ಯಾಲಕ್ಷ್ಮಿಯು ಪ್ರಾಮುಖ್ಯತೆ. ಗಜಲಕ್ಷ್ಮಿ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಬಲವನ್ನು, ಬಲವನ್ನು ಸರಿಯಾದ ರೀತಿಯ ಬಲವನ್ನು ಉಪಯೋಗ ಆಗಬೇಕು. ನಾವೊಂದು ಕಲ್ಲನ್ನು ಎತ್ತಬೇಕಂತ ಆದರೆ ನಮ್ಮಲ್ಲಿ ಬಲ ಇದ್ದರೆ ಸಾಲೋದಿಲ್ಲ, ಧೈರ್ಯವೂ ಬೇಕು. ಹಾಗೆ ಅಲ್ಲಿ ನಮಗೆ ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ ಅನ್ನುವಂಥದ್ದು. ಮತ್ತು ಧಾನ್ಯಲಕ್ಷ್ಮಿ, ಮನೆಯಲ್ಲಿ ಊಟ ಉಪಚಾರಗಳಿಗೆ ಬೇಕಾಗಿರುವಂಥ ಧಾನ್ಯಗಳು ಸದಾ ನಮ್ಮ ಮನೆಯಲ್ಲಿ ಇರಲಿಕ್ಕೋಸ್ಕರವಾಗಿ. ಹಾಗೆ ಇನ್ನು ಆದಿಲಕ್ಷ್ಮಿ ಅಂತ ಹೇಳಿದರೆ ಎಲ್ಲ ಸೌಭಾಗ್ಯಗಳನ್ನು ಕೊಡುವಂಥದ್ದು ಅಂತೇಳಿ. ಹಾಗೆ ಇದಿಷ್ಟು ಇರುವಾಗ ಇನ್ನು ಲಕ್ಷ್ಮೀ ಕಟಾಕ್ಷ ಹೇಗೆ ಪಡ್ಕೊಳ್ಳೋದು ಅಂತ ಕೇಳಿದ್ರೆ, ಭಾರತ ದೇಶದಲ್ಲಿ ಹುಟ್ಟಿರುವಂಥದ್ದೇ ಒಂದು ಲಕ್ಷ್ಮೀ ಕಟಾಕ್ಷ. ಯಾಕೆ ಅಂತ ಕೇಳಿದರೆ, ಇಲ್ಲಿ ಪೂಜೆ ಮಾಡುವಷ್ಟು ದೇವರನ್ನು ಪುಣ್ಯಭೂಮಿ ಬೇರೆ ಯಾವ ದೇಶದಲ್ಲೂ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತ ಕೇಳಿದರೆ, ಇಲ್ಲಿ ಹುಟ್ಟುವಂಥದ್ದೇ ಒಂದು ಪುಣ್ಯ, ಸ್ಪೆಷಲ್ ಎಂಟ್ರಿ ಹಾಕ್ಸ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಹಾಗೆ ಅದೇ ಒಂದು ಲಕ್ಷ್ಮೀ ಕಟಾಕ್ಷ ಅಂತ. ಹಾಗೆ ಯಾಕೆ ಈ ಮಣ್ಣಿಗೆ ಅಷ್ಟು ಪ್ರಾಧಾನ್ಯತೆ ಅಂತ ಕೇಳಿದರೆ, ಈ ಮಣ್ಣಿನಲ್ಲಿ ಧರ್ಮ ಕರ್ಮಗಳಿಗೆ ಹೆಚ್ಚು ಪ್ರಾಧಾನ್ಯತೆ. ಎಲ್ಲಿ ಧರ್ಮ ಕರ್ಮಗಳು ಹೆಚ್ಚು ನಡೀತದೆಯೋ ಆ ಒಂದು ಪರಿಸರ ಅನ್ನುವಂಥದ್ದು ಬಹಳ ಸುಭೀಕ್ಷವಾಗಿರ್ತದೆ ಅನ್ನುವಂಥದ್ದು ನಾವು ಅನುಭವಿಸಿದಂಥ ಕೆಲವೊಂದು ವಿಷಯಗಳು. ಹಾಗೆ ಇನ್ನು ಲಕ್ಷ್ಮಿ ಅನ್ನುವಂಥ ಪದ ಹೇಗೆ ಬಂತು ಅಂತ ಕೇಳಿದರೆ, ಲಕ್ಷ್ಮಿ ಅನ್ನುವಂಥ ಪದಕ್ಕೆ ಲಕ್ಷ್ಯ ಅಂತ ಹೇಳಿದರೆ ನಮ್ಮ ಲಕ್ಷ್ಯ, ನಮ್ಮ ಚಿತ್ತ ಎಲ್ಲಿದೆ ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ, ಲಕ್ಷ್ಮಿ ಬರಬೇಕಂತಾದರೆ ಫಸ್ಟ್ ನಮ್ಮಲ್ಲೇನಿದೆ ನೋಡ್ಕೊಳ್ಬೇಕು. ನಮ್ಮಲ್ಲೀಗ ನೀವೊಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತಾದರೆ, ನೀವೀಗ ಆ್ಯಂಕರಿಂಗ್ ಮಾಡುವಂಥ ವಿಚಾರಗಳು ಅಥವಾ ಯಾವುದೇ ಕೆಲಸವನ್ನು ಮಾಡ್ಬೋದು. ಅದರಲ್ಲಿ ನೀವು ಹೆಚ್ಚು ಪರಿಪಕ್ವತೆಯನ್ನು ಹೊಂದುತ್ತಾ ಹೋದಷ್ಟು ನಿಮಗೆ ಲಕ್ಷ್ಮಿ ಅನ್ನುವಂಥದ್ದು ಅದನ್ನು ತಲೆ ಕೆಡಿಸ್ಕೊಳ್ಳೋದೇ ಬೇಡ, ಅದ್ರ ಪಾಡಿಗೆ ಅದು ಬರ್ತದೆ. ಜನ ನನ್ನಲ್ಲಿ ಏನೂ ಬಂಡವಾಳ ಇಲ್ಲ ಅಂತಾದರೆ ಅವರೇನು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಮೊದಲು ಬಂಡವಾಳವನ್ನು ಸಂಪಾದನೆ ಮಾಡ್ಕೊಳ್ಬೇಕು, ಅರ್ಥಾತ್ ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳನ್ನು. ಈಗ ಈ ಮಾಡುವಂಥ ಕೆಲಸದಲ್ಲೇ ನೀವು ಉನ್ನತ ಮಟ್ಟಕ್ಕೆ ಹೋಗಬೇಕಂತಾದರೆ ಏನನ್ನು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿರ್ತದೆ. ಅದಕ್ಕೆ ಫಾರ್ ಎಕ್ಸಾಂಪಲ್, ಈಗ ನೀವು ಎದುರುಗಡೆ ನೀವಿರೋದ್ರಿಂದ ನಾನು ನಿಮ್ಮ ವಿಚಾರವನ್ನೇ ತಗೊಳ್ತೇನೆ. ನೀವು ಮಾಡುವಂಥ ಕೆಲಸಗಳಲ್ಲಿ ಹೆಚ್ಚು ಕೋರ್ಸ್ಗಳನ್ನು ಮಾಡ್ಕೊಳ್ಳೋದು ಅಥವಾ ಅದಕ್ಕೆ ಬೇಕಾಗಿರುವಂಥ ಹೆಚ್ಚು ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದು, ಅದನ್ನೆಲ್ಲ ಮಾಡಿದಾಗ ಏನಾಗ್ತದೆ, ಇಂಥವರನ್ನೇ ಇಲ್ಲಿ ಹಾಕಿ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ಬರ್ತಾರೆ ಹೋಗ್ತದೆ. ಹಾಗೆ ನಮ್ಮ ಜನರಲ್ಲಿ ಏನು ಅಂತ ಕೇಳಿದ್ರೆ, ನೀವು ಮಾಡುವಂಥ ಕೆಲಸದಲ್ಲಿ ಹೆಚ್ಚು ಪರಿಪಕ್ವತೆಯನ್ನು ಹೊಂದ್ತಾ ಹೋಗಿ, ನಿಮ್ಮನ್ನು ಯಾರೂ ಸೋಲಿಸ್ಲಿಕ್ಕೆ ಆಗ್ದಲೇ ಇರುವಷ್ಟು ಬೆಳೆದಾಗ ಲಕ್ಷ್ಮಿ ಅನ್ನುವಂಥದ್ದರ ಹಿಂಭಾಗದಲ್ಲಿ ನಾವು ಹೋಗ್ಬೇಕನ್ನುವಂಥದ್ದಿಲ್ಲ, ಅವಳು ನಮ್ಮ ಹಿಂದೆ ಬರ್ತಾಳೆ. ಯಾಕೆಂದರೆ ಲಕ್ಷ್ಮಿ ಮತ್ತು ವಿಷ್ಣು ಏನು ಅಂತ ನಮಗೆ ಗೊತ್ತಿದೆ, ಲಕ್ಷ್ಮೀ ನಾರಾಯಣರು ಅಂತ ಹೇಳಿ. ಹಾಗೆ ವಿಷ್ಣು ಅನ್ನುವಂಥದ್ದು ತುಂಬ ಪರಾಕ್ರಮಶಾಲಿ, ಅವನನ್ನು ಸೋಲಿಸ್ಲಿಕ್ಕೆ ಸಾಧ್ಯತೆ ಇಲ್ಲ, ಕರುಣಾಮಯಿ. ಹಾಗೆ ಅವನು ಶುದ್ಧತೆ, ಅವನು ಸ್ಫುರದ್ರೂಪಿ ಅಂತ ಹೇಳಿದರೆ ತುಂಬ ಸುಂದರವಾಗಿರ್ತಾನೆ. ಅರ್ಥಾತ್ ಮೇಕಪ್ ಮಾಡ್ಕೊಂಡಿರುವಂಥದ್ದು ಸುಂದರತೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ.
ಆ ವಿಷ್ಣು ಇರಬೇಕಂತಾದರೆ ನಮ್ಮ ಮನೆಯಲ್ಲಿ ಕೆಲವೊಂದು ವಿಷಯಗಳ ಅವಾಚ್ಯ ಪದಗಳನ್ನು ಬಳಸಬಾರ್ದು, ಹಾಗೆ ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸಬಾರ್ದು, ರಂಗವಲ್ಲಿಯನ್ನು ಹಾಕಬೇಕು, ದೇವರ ಪೂಜೆಗಳನ್ನು ನಿತ್ಯ ಮಾಡಬೇಕು. ಇವೆಲ್ಲ ಇತ್ತು ಅಂತಾದರೆ ಲಕ್ಷ್ಮಿಯ ಸಾನ್ನಿಧ್ಯ ಅನ್ನುವಂಥದ್ದು ಸವಿಲಾಸವಾಗಿ ಚಿರ ಸಾನ್ನಿಧ್ಯವನ್ನು ಆ ಮನೆಯಲ್ಲಿ ಹೊಂತಾಳೆ ಅನ್ನುವಂಥದ್ದು. ಹಾಗೆ ಮತ್ತು ಇನ್ನು ಬೇರೆ ದೃಷ್ಟಿಕೋನಗಳಿಂದ ನೋಡುವಾಗ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡುವಂಥದ್ದು ಯಾವುದಕ್ಕೆ? ಸುಖಕ್ಕೆ ಪ್ರಾಮುಖ್ಯತೆ ಕೊಡ್ತೇವೆ. ಸುಖಸ್ಯ ಮೂಲ ಧರ್ಮ. ಸುಖಕ್ಕೆ ಮೂಲ ಯಾವುದು ಅಂತ ಕೇಳಿದರೆ ಧರ್ಮ ಅಂತೇಳಿ. ಹಾಗಾದರೆ ಧರ್ಮ ಅಂದರೆ ಏನು? ನಾವು ಪ್ರತಿನಿತ್ಯ ಮಾಡುವಂಥ ಕರ್ಮಗಳೇ ಧರ್ಮ. ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ, ಎಲ್ಲ ಪರದೇಶರು ನಮ್ಮಲ್ಲಿ ಬಂದು ಕೆಲವೊಂದನ್ನೆಲ್ಲ ತೋರಿಸಿ ಏನಾಗ್ಬಿಟ್ಟಿದೆ, ಪೂರ ಅದಕ್ಕೆ ಹೋಗ್ತಾ ಇದ್ದೇವೆ. ಸಂಪ್ರದಾಯವಾಗಿ ನಾವು ಬೆಳೀತಾ ಇಲ್ಲ. ಏನು ಶೂ ಪಾಲಿಶ್ ಮಾಡುವಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ. ಅದು ನಮ್ಮ ಸಂಸ್ಕೃತಿ ಏನು, ಕಾಲನ್ನು ತೆಗೆದಿಟ್ಟು ಕಾಲು ತೊಳೆಯುವಂಥದ್ದು ನಮ್ಮ ಸಂಸ್ಕೃತಿ. ಯಾವುದನ್ನು ನಾವು ಸಂಪ್ರದಾಯ ವಿಚಾರಗಳನ್ನು ಬಿಡ್ತಾ ಹೋಗ್ತೇವೆ, ನಮಗಷ್ಟು ಅನಾನುಕೂಲಗಳಾಗ್ತದೆ. ಯಾವಾಗ ನಮಗೆ ಪೆಟ್ಟು ಬೀಳ್ತಾ ಹೋಗ್ತದೆ, ನಾವು ಹಿಂಭಾಗಕ್ಕೆ ಹೋಗಬೇಕಂತೆ. ಅರ್ಥಾತ್ ಪೂರ್ವಜರು ಏನು ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಹೋಗಬೇಕು. ಈಗ ನಿಮ್ಮಲ್ಲೇನಾದರೂ ಸಂದೇಹ ಇತ್ತು ಅಂತ ಆದರೆ ನೀವೇನು ಮಾಡ್ತೀರಿ? ನಿಮಗೆ ಗೊತ್ತಿರುವಂಥ ಯಾರು ತಿಳ್ಕೊಂಡಿದ್ದಾರೆ ಅವ್ರ ಹತ್ರ ಹೋಗ್ತೀರಿ. ಸಾಧಕನಿಗೆ ಯಾವ ಸಾಧಕ ಆ ಸಿದ್ಧಿಯನ್ನು ಮಾಡಿಕೊಂಡಿರ್ತಾನೆ, ಈಗ ನಿಮ್ಮ ವ್ಯವಹಾರದಲ್ಲಿ ಅಥವಾ ನಿಮ್ಮ ವೃತ್ತಿಯಲ್ಲಿ ಯಾರು ತುಂಬ ಸಾಧನೆಯನ್ನು ಮಾಡಿದ್ದಾರೆ ಅವರ ಹತ್ರ ಹೋಗುವುದಂತೆ, ಅವರ ಸೇವೆಯನ್ನು ಮಾಡುವುದು. ಅರ್ಥಾತ್ ಅವರಿಗೇನೋ ಇಷ್ಟಪಡುವಂಥ ವಸ್ತುಗಳನ್ನು ಕೊಡುವಂಥದ್ದಲ್ಲ, ಅವರ ಜೀವನ ಶೈಲಿಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಹಾಗೆ ಅವರ ಕೈಪಿಡಿ ಅನ್ನುವಂಥದ್ದೇನಿದೆ, ನಿತ್ಯ ಜೀವನದ ಕೈಪಿಡಿ ಅನ್ನುವಂಥದ್ದೇನಿದೆ, ಅದನ್ನು ನಾವು ಫಾಲೋ ಮಾಡ್ತಾ ಹೋಗುವಂಥದ್ದು. ಆಗೇನಾಗ್ತದೆ, ನಮ್ಮಲ್ಲಿ ಆ ವಿದ್ಯೆ ಅನ್ನುವಂಥದ್ದು ಗಟ್ಟಿಯಾಗಿ ಕೂತ್ಕೊಳ್ತದೆ. ಯಾವಾಗ ವಿದ್ಯೆ ಅನ್ನುವಂಥದ್ದು ನಮ್ಮ ಹತ್ರ ಇರ್ತದೆ, ಬೇರೆಲ್ಲ ವಸ್ತುಗಳ ಸಮೇತ ನಮ್ಮ ವಶದಲ್ಲಿರ್ತದೆ ಅನ್ನುವಂಥದ್ದು ಇಲ್ಲಿ ತಿಳಿಯಬೇಕಾಗಿರ್ತಕ್ಕಂಥ ವಿಷಯ. ಹಾಗೆ ಇನ್ನು ಲಕ್ಷ್ಮಿಯನ್ನು ಆರಾಧನೆ ಮಾಡಲಿಕ್ಕೆ ಧರ್ಮದಿಂದ ಇರಬೇಕು. ನಾವು ಮೋಸಗಳನ್ನು ಮಾಡಬಾರ್ದು. ನಾವು ಧರ್ಮದಿಂದ ಇದ್ವಿ ಅಂತಾದರೆ ಶಾಶ್ವತವಾಗಿರ್ತಕ್ಕಂಥ ನಿಧಿ ಬರ್ತದೆ. ಅರ್ಥಾತ್ ನಮಗೆ ಆ ಹಣದಿಂದ ನಮಗೆ ಬೇಕಾಗಿರುವಂಥ ಭೋಗಗಳನ್ನು ನಾವು ಅನುಭವಿಸ್ಬೋದು. ಇಲ್ಲ ಅಂತ ಹೇಳಿದರೆ ಅಲಕ್ಷ್ಮಿ ಅನ್ನುವಂಥದ್ದು ಬಂತು ಅಂತಾದರೆ ಕೆಟ್ಟ ರೀತಿಯಾಗಿ ಹಣ ಮಾಡಿದಂಥದ್ದು, ಆ ಹಣ ಬರ್ತದೆ, ಆಮೇಲೆ ಇನ್ನೊಂದು ಕಡೆ ಎಲ್ಲಾದರೂ ಅದನ್ನು ವ್ಯಯ ಮಾಡುವಂಥದ್ದು, ಹಾಸ್ಪಿಟ್ಲಿಗೋ ಇನ್ನೊಂದು ಫೈನ್ ಕೊಟ್ಟೋದೋ ಹೀಗಾಗ್ತದೆ. ಇಲ್ಲ ನೀವು 10 ರೂಪಾಯಿಯನ್ನು ದುಡಿರಿ ಧರ್ಮವಾಗಿ, ಆ 10 ರೂಪಾಯಿ ನೀವು 10 ರೂಪಾಯಿಯನ್ನು ಅನುಭವಿಸುವಂಥ ಯೋಗಗಳು ನಿಮ್ಮಲ್ಲಿ ಬರ್ತದೆ. ಹಾಗೆ ಲಕ್ಷ್ಮಿ ಅನ್ನುವಂಥದ್ರಲ್ಲಿ 2 ವಿಧ ನಾವು ನೋಡ್ತಾ ಹೋದ್ವಿ ಅಂತ ಆದರೆ ಲಕ್ಷ್ಮಿ, ಅಲಕ್ಷ್ಮಿ. ಈಗೇನು ಕೆಲವರು ಅಂಬಾನಿಯನ್ನು ನೋಡಿ ನಾನು ನಾಳೆಯಿಂದ ಆ ಕೋಟ್ಯಾಧಿಪತಿ ಆಗ್ತೇನೆ ಅಂತಾದರೆ ನಾನು ತಲೆ ಹೊಡಿಬೇಕು, ಇಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಹಾಗೆ ಧರ್ಮದಿಂದ ಮಾಡಿದಂಥ ಹಣ ಶಾಶ್ವತವಾಗಿ ಉಳಿತದೆ. ಹಾಗಾಗಿ ಲಕ್ಷ್ಮೀ ಕಟಾಕ್ಷಕ್ಕೋಸ್ಕರ ಏನು ಮಾಡಬೇಕು, ಮೊದಲು ನಮ್ಮನ್ನು ನಾವು ಸರಿ ಮಾಡಿಕೊಳ್ಬೇಕು, ನಂತರದಲ್ಲಿ ಲಕ್ಷ್ಮಿಯನ್ನು ಅರಸಬೇಕು. ಹಾಗೆ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಅದನ್ನು ಅನುಕೂಲವಾಗಬೇಕು ಅನ್ನುವಂಥ ಕಾರಣಗಳಿತ್ತು ಅಂತಾದರೆ ವಿಶೇಷವಾಗಿ ಶಂಕರಾಚಾರ್ಯರು ರಚನೆ ಮಾಡಿದಂತಹ ಕನಕದಾರ ಸ್ತೋತ್ರ ಅನ್ನುವಂಥದ್ದಿದೆ. ಹಾಗೆ ಲಕ್ಷ್ಮೀನಾರಾಯಣ ಹಸ್ತದ್ವಯೇನ ಕಮಲೆ ಧಾರಯಂತಿ ಸ್ವಲೀಲಯ ಅಂತ ಹೇಳಿದರೆ ಹಸ್ತದ್ವಯ 2 ಕೈಗಳಲ್ಲಿ ಕಮಲವನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಆ ಚಿನ್ನದ ಮಳೆಯನ್ನು ಸುರಿಸ್ತಿರುವಳು ಅವಳು ಲಕ್ಷ್ಮಿ ಅಂದ್ರ ಕೂಡಲೇ ನಮ್ಮ ಮನಸ್ಸಿಗೆ ಬರುವಂಥವಳು ಅವಳು. ಹಾಗೆ ಅವಳು ಅಷ್ಟು ಸುಭೀಕ್ಷವಾಗಿ ಎಲ್ಲೂ ಲಕ್ಷ್ಮಿ ತಲೆ ಕೆದ್ರಕೊಂಡ್ಲಿಲ್ಲ, ಯಾವ ಫೋಟೋದಲ್ಲೂ ಸಮೇತ ಅವಳು ಗಂಟು ಮುಖ ಹಾಕ್ಕೊಂಡ್ಲಿಲ್ಲ. ಯಾಕೆ ಹಾಕಲಿಲ್ಲ ಅಂತ ಕೇಳಿದ್ರೆ ಅವಳ ಸ್ವರೂಪ ಹಾಗೆ. ಆ ಸ್ವರೂಪವನ್ನು ನಾವು ಮೊದಲು ಅರ್ಥ ಮಾಡಿಕೊಂಡ್ರೆ ನಮ್ಮ ಲಕ್ಷ್ಮಿ ಆರಾಮಲ್ಲಿ ಉಳಿತಾಳೆ. ಇಷ್ಟು ವಿಷಯ. ಇನ್ನು ಲಕ್ಷ್ಮಿ ಕಟಾಕ್ಷವನ್ನು ಪಡಿಬೇಕು ಅಂತ ಹೇಳಿದ್ರೆ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ರಿ, ಇನ್ನು ಪೂಜಾ ವಿಧಾನಗಳನ್ನು ಯಾವ ರೀತಿಯಾಗಿ ಮಾಡಿದ್ರೆ ಅದು ಸರಿ ಅಂತ ಹೇಳ್ಬೋದು ಗುರುಗಳೇ? ವಿಶೇಷವಾಗಿ ಲಕ್ಷ್ಮೀ ಕಟಾಕ್ಷಕ್ಕೆ ಮಹಾಲಕ್ಷ್ಮಿಯನ್ನು ಒಬ್ಬರನ್ನೇ ಆರಾಧನೆ ಮಾಡಲಿಕ್ಕಾಗೋದಿಲ್ಲ. ಈಗ ನಮ್ಮ ಮನೆಗೆ ಬಂದುಬಿಟ್ಟು ಭಟ್ರೆ ನಮ್ಮ ಮನೆಗೆ ನೀವು ಒಂದು ಪೂಜೆಯನ್ನು ಇಟ್ಕೊಂಡಿದ್ದೀವಿ, ನೀವು ಒಬ್ಬರೇ ಬನ್ನಿ ಅಂತ ಹೇಳೋದಿಲ್ಲ, ದಂಪತಿ ಸಮೇತರಾಗಿ ಬನ್ನಿ ಅಂತ ಕರಿತೇವೆ. ಅರ್ಥಾತ್ ಎಲ್ಲಿ ದಂಪತಿಗಳು ನೆಲೆಸಿರ್ತಾರೋ ಅಲ್ಲಿ ನಮಗೆ ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು ಆಗ್ತದೆ. ವಿಶೇಷವಾಗಿ ನಾನು ಆಗಲೇ ಹೇಳಿದಂತೆ ಕನಕದಾರ ಸ್ತೋತ್ರಗಳಾಗಿರಬಹುದು ಅಥವಾ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳಾಗಿರ್ಬೋದು. ಅಲ್ಲಿ ನಾರಾಯಣನನ್ನು ಹಾಗೆ ಲಕ್ಷ್ಮಿಯನ್ನು ಒಂದೇ ಪೀಠದಲ್ಲಿ, ಅವರಿಬ್ಬರನ್ನ ಬೇರೆ ಮಾಡಲಿಕ್ಕಿಲ್ಲ, ಬೇರೆ ಬೇರೆ ವಿಗ್ರಹ ತಗೊಳ್ಳಿಕ್ಕಿಲ್ಲ. ಲಕ್ಷ್ಮಿಯನ್ನು ನಾರಾಯಣರನ್ನು ಒಂದೇ ಪೀಠದಲ್ಲಿರುವಂತೆ ಒಂದು ವಿಗ್ರಹವನ್ನು ತೆಗೆದುಕೊಂಡು ಅದನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ನಿಮಗೆ ತಿಳಿದ ಮಟ್ಟಿಗೆ ದೇವರಿಗೆ ಅರ್ಚನೆಗಳನ್ನು, ಲಕ್ಷ್ಮಿ ಅಷ್ಟೋತ್ರಗಳನ್ನು, ವಿಷ್ಣು ಅಷ್ಟೋತ್ರಗಳನ್ನು, ಅದಾದ ನಂತರದಲ್ಲಿ ತುಳಸಿಯಿಂದ ಅರ್ಚನೆ ಮಾಡುವಂಥದ್ದನ್ನು, ಆ ದೇವರಿಗೆ ಅಲಂಕಾರವನ್ನು ಮಾಡುವಂಥದ್ದಂತ. ಅಲಂಕಾರ ಮಾಡುವಾಗ ರಾಸಾಯನಿಕ ಪದಾರ್ಥಗಳನ್ನು ಬಳಸಬೇಡಿ, ನೈಸರ್ಗಿಕವಾಗಿ ಪಂಚಭೂತಗಳಿಂದ ಸಿಗುವಂಥ ವಸ್ತುಗಳನ್ನು ಆ ದೇವರಿಗೆ ಯಥಾನುಶಕ್ತಿ
ಆರಾಧನೆ ಮಾಡಿ ಸಿಹಿ ತಿಂಡಿಗಳನ್ನು ದೇವರಿಗೆ ನೈವೇದ್ಯ ಮಾಡೋದ್ರಿಂದ ನಮ್ಮಲ್ಲೇನಾಗ್ತದೆ, ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಸುಧಾರಿಸ್ತದೋ ಇಲ್ಲೋ ನಮಗೆ ಗೊತ್ತಿಲ್ಲ, ಆದರೆ ಆ ಶಾಶ್ವತವಾಗಿರ್ತಕ್ಕಂಥ ಲಕ್ಷ್ಮಿ ಅನ್ನುವಂಥದ್ದು ಬರುವಂಥ ಮಾರ್ಗ ಏನಿದೆ, ಶುಭವಾಗಿರ್ತಕ್ಕಂಥ ಮಾರ್ಗದಿಂದ ನಮಗೆ ಬರ್ತಾಳೆ. ಆ ಲಕ್ಷ್ಮೀನಾರಾಯಣರನ್ನ ಪ್ರತಿನಿತ್ಯ ಆರಾಧನೆ ಮಾಡುವಂಥದ್ದು, ಆ ದೇವರಿಗೆ ನೈವೇದ್ಯಾದಿಗಳನ್ನು ಇಡುವಂಥದ್ದು. ಮತ್ತು ನಮಗೆ ಇವತ್ತು ದೇವ್ರ ನಾನು ಒಂದು ತಿಂಗಳಲ್ಲಿ ಇಷ್ಟು ಹಣ ದುಡ್ದೆ, ದೇವ್ರೆ ಇದನ್ನ ಇಲ್ಲಿ ದೇವ್ರ ಮುಂದೆ ಇಟ್ಬಿಡು, ದೇವ್ರೆ ನಿನ್ನ ಅನುಗ್ರಹದಿಂದ ನಾನು ಇಷ್ಟು ದುಡ್ದಿದ್ದೇನೆ, ಆ ಹಣದಿಂದ ನಾನು ಜೀವನವನ್ನು ಸಾಗಿಸ್ತೇನೆ. ಈ ಸಮರ್ಪಣಾ ಭಾವ ಅನ್ನುವಂಥದ್ದು ನಮ್ಮಲ್ಲಿ ಯಾವಾಗ ಬರ್ತದೆ, ಆಗ ನಮಗೆ ಲಕ್ಷ್ಮಿಗೆ ಏನೂ ತೊಂದರೆ ಆಗೋದಿಲ್ಲ. ಕಾಲಕ್ಕೆ ಬೇಕಾಗಿರುವಂಥದ್ದೆಲ್ಲ ವಿಷಯಗಳು ನಮಗೆ ಬರ್ತಾ ಹೋಗ್ತದೆ. ಹಾಗೆ ಬರೀ ಈ ಒಂದು ಪೂಜೆಯನ್ನು ಮಾಡಿದರೆ ಸಾಕಾಗ್ತದಾ? ಇಲ್ಲ, ನಮ್ಮ ಕೆಲಸ ಬೇಕು, ನಮ್ಮ ಕೆಲಸ ಅನ್ನುವಂಥದ್ದು ಬೇಕು. ಹೇಗೆ ನಾವು ಸುಖಕ್ಕೆ ಮೂಲವಾಗಿ ಹೋಗ್ತೇವೆ, ಆ ಸುಖ ಅನ್ನುವಂಥದ್ದು ಶಾಶ್ವತವಾಗಿರಬೇಕು ಅಂತಾದರೆ ಧರ್ಮಕರ್ಮಗಳನ್ನು ನಾವು ಹೆಚ್ಚು ಆರಾಧನೆ ಮಾಡಬೇಕು. ಯಾವಾಗ ನೀವು ಧರ್ಮದಿಂದ ಇರ್ತೀರಿ ಆಗ ನೀವು ಸುಖವಾಗಿರ್ತೀರಿ ಅನ್ನುವಂಥದ್ದು. ಓಕೆ ಗುರುಗಳೇ, ಇನ್ನು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ಚೆನ್ನಾಗಿ ಸಂಪಾದನೆಯನ್ನು ಏನೋ ಮಾಡ್ತೀವಿ, ದುಡಿತಾ ಇರ್ತೀವಿ, ಆದರೆ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಆ ಹಣ ಉಳಿಯೋದಿಲ್ಲ ಅಂತ ಹೇಳಿ. ಯಾವ ಕಾರಣ ಗುರುಗಳೇ? ಇಲ್ಲಿ ವಿಷಯ ಏನು ಅಂತ ಕೇಳಿದರೆ, 10 ರೂಪಾಯಿ ದುಡಿಯುವಂಥ ವ್ಯಕ್ತಿ ಅವನು 10 ರೂಪಾಯಿಗೆ ಅವನ ಖರ್ಚುಗಳನ್ನು ಇದು ಮಾಡ್ಕೊಂಡಿರ್ತಾನೆ. ಯಾವಾಗ ಅವನಿಗೆ 11 ರೂಪಾಯಿ ಬರ್ತದೆ, ಅವನು ಖರ್ಚು ಮಾಡುವಂಥ ವಸ್ತುವು ಸಮೇತ ಇನ್ನು ಹೆಚ್ಚು ಮಾಡ್ತಾನೆ. ಆದರೆ ಅವನಲ್ಲಿ ಏನಾಗ್ತದೆ ಕೇಳಿದ್ರೆ, ಸೇವಿಂಗ್ಸ್ ಇರೋದಿಲ್ಲ. ಮಧ್ಯದಲ್ಲಿ ಆಗಂತುಕವಾಗಿರ್ತಕ್ಕಂಥ ರೋಗಗಳು ಬಂದರೆ ಅವನ ಸೇವಿಂಗ್ಸ್ ಅನ್ನುವಂಥದ್ದು ಅಷ್ಟು ಹೋಯ್ತು ಹಾಸ್ಪಿಟ್ಲಿಗೆ, ಆಮೇಲೆ ಅವನು ಮತ್ತೆ ಫಸ್ಟಿಂದ ದುಡಿಬೇಕು. ಹಾಗಾಗಿ ಮನುಷ್ಯನಲ್ಲಿ ಆರ್ಥಿಕ ಪರಿಸ್ಥಿತಿ, ಆರ್ಥಿಕತೆ ಅನ್ನುವಂಥದ್ದು ನೋಡಿದಾಗ ನಮಗೆ ನೆನಪಾಗುವಂಥದ್ದೇ ಕೌಟಿಲ್ಯ. ಅವ್ರವ್ರ ಬಗ್ಗೆ ಎಲ್ಲ ಅಷ್ಟು ಮಾತಾಡುವಂಥವ್ನು ದೊಡ್ಡವನಲ್ಲ. ಯಾಕಂದರೆ ದೇಶದ ಆರ್ಥಿಕತೆಯನ್ನು ಸರಿ ಮಾಡಲಿಕ್ಕೆ ನನ್ನೊಬ್ಬನಿಂದ ಸಾಧ್ಯತೆ ಇಲ್ಲ, ನಮ್ಮೆಲ್ಲರಿಂದ ಸಾಧ್ಯ. ಮೊದಲು ನಮ್ಮಿಂದ ಶುರು ಆಗಬೇಕು. ಅರ್ಥಾತ್ ನಾವು ಮಾಡುವಂಥದ್ದರಲ್ಲಿ ಯಾವುದು ಧರ್ಮ ಉಂಟು, ಯಾವುದು ಸತ್ಯ ಉಂಟು, ಯಾವುದು ಅಸತ್ಯವೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ನಮಗೆ ಎಷ್ಟು ಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೇಳಿ ಹೇಳ್ತಾರೆ. ಅದರ ಗೂಢಾರ್ಥ ಹೇಗಿದೆ ಅಂತ ಕೇಳಿದರೆ, ನೀವು 10 ರೂಪಾಯಿಯನ್ನು ದುಡಿದ್ರಿ ಅಂತ ಆದರೆ 5 ರೂಪಾಯಿಯನ್ನು ನೀವೇನು ಮಾಡಬೇಕು, ಸೇವಿಂಗ್ಸ್ ಮಾಡಿಡಬೇಕು. ಆದರೆ ಈಗಿನ ಕಾಲಘಟ್ಟದಲ್ಲಿ ಯಾರೂ ಇದು ಮಾಡ್ತಾ ಇಲ್ಲ, ಸೇವಿಂಗ್ಸ್ ಮಾಡೋದಿಲ್ಲ. ಸುಖ ಬೇಕು, ಬೆಳಗ್ಗೆ ಲೇಟಾಗಿ ಎದ್ದೇಳೋದು, ಅದಾದ್ರ ಮೇಲೆ ಇಲ್ಲಪ್ಪ ನಾವು ಬಸ್ಸಲ್ಲಿ ಹೋಗ್ತೇವೆ. ಹಿಂದಿನ ಕಾಲದಲ್ಲಿ ಎಲ್ಲಿತ್ತು ಬಸ್ಸು, ನಡ್ಕೊಂಡು ಹೋಗ್ತಾ ಇದ್ರು, ಆರೋಗ್ಯವೂ ಸದೃಢವಾಗಿರ್ತಿತ್ತು. ಇಲ್ಲಿ ನಮ್ಮ ಖರ್ಚುಗಳು ಅಥವಾ ನಾವು ಬಳಕೆ ಮಾಡುವಂಥ ವಸ್ತುಗಳು ಆ ನಮ್ಮ ಕಂಫರ್ಟ್ ಝೋನಿಗೆ ಯಾವಾಗ ಹೋಗ್ತೇವೆ ಆಗ ನಾವು ಕಷ್ಟಪಡ್ಲಿಕ್ಕೆ ತಯಾರಿರ್ಬೇಕು. ಯಾವಾಗ ಎಲ್ಲವನ್ನೂ ಬಿಟ್ಬಿಡ್ತೇವೆ, ಇಲ್ಲಪ್ಪ ನನಗೆ ಇಲ್ಲಿ ಊಟ ಹಾಕಿದ್ರು ನಾನು ಕುತ್ಕೊಂಡು ಊಟ ಮಾಡ್ತೇನೆ, ಅಲ್ಲಿ ಮಲಗ್ಲಿಕ್ಕೆ ಜಾಗ ಕೊಟ್ಟರು ನಾನು ಅಲ್ಲಿ ಮಲಗ್ತೇನೆ ಅನ್ನುವಂಥದ್ದು ಇರುವಾಗ ಅವನಲ್ಲಿ ಆಟೋಮೆಟಿಕ್ಕಾಗಿ ಖರ್ಚು ಅನ್ನುವಂಥದ್ದು ಉಳಿತದೆ. ನಮ್ಮ ಜನರಲ್ಲಿ ಅದನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವ್ರು ತಯಾರಿಲ್ಲ. ಹಾಗಾಗಿ ಅನುಭವಿಸ್ಲಿಕ್ಕೆ ರೆಡಿ ಆಗಬೇಕಾಗ್ತದೆ. ನಾವು ಎಷ್ಟು ದುಡಿತೇವೆ ಅದಕ್ಕೆ ತಕ್ಕಂತೆ ಖರ್ಚಿರ್ಬೇಕು. ಬಿಟ್ಟರೆ ನಮ್ಮ ಸುತ್ತಮುತ್ತಲು ಇರುವಂಥ ಪ್ರಾಪಂಚಿಕ ಸೌಖ್ಯಗಳಲ್ಲಿ ಯಾರು ಹೇಗೆ ಖರ್ಚು ಮಾಡ್ತಾ ಇದ್ದಾರೆ, ನಾನು ಹಾಗೆ ಹೋಗಬೇಕು ಅನ್ನುವಂಥದ್ದು ಹೋದಾಗ ನಮ್ಮಲ್ಲಿ ಕಷ್ಟ ಅನ್ನುವಂಥದ್ದು ಉದ್ಭವ ಆಗ್ತದೆ. ಗುರುಗಳೇ, ಇನ್ನು ಐಶ್ವರ್ಯ ನಮ್ಮಲ್ಲಿ ಏನಿದೆ ಅದು ಶಾಶ್ವತವಾಗಿ ಹಾಗೆ ಉಳಿದುಕೊಳ್ಬೇಕು ಅಂತ ಹೇಳೋದು ಕೆಲವರ ಮನೋಭಾವ ಆಗಿರುತ್ತೆ. ಆದರೆ ಅದು ಹಾಗಾಗೋದಿಲ್ಲ. ಯಾವ ಕಾರಣದಿಂದಾಗಿ ಅಂತ ಹೇಳಿ? ಐಶ್ವರ್ಯ ಅನ್ನುವಂಥ ವಿಚಾರಗಳನ್ನು ತಗೊಂಡಾಗ ಪ್ರಾಮುಖ್ಯತೆ ತುಂಬ ಬುಡಕ್ಕೆ ಹೋದಾಗ, ಅರ್ಥಾತ್ ಅದರ ಕೆಳಗಡೆ ಹೋದಾಗ, ಬೇರನ್ನು ಹಿಡಿದು ಹೋದಾಗ ಐಶ್ವರ್ಯಕ್ಕೆ ಯಾವುದು ಕೀಲಿ ಅಂತ ಕೇಳಿದರೆ ನಮ್ಮ ಇಂದ್ರಿಯ ನಿಗ್ರಹಗಳು. ಈ ಇಂದ್ರಿಯ ನಿಗ್ರಹದಿಂದನೇ ಐಶ್ವರ್ಯ ಅನ್ನುವಂಥದ್ದು ಪೋಲಾಗುವಂಥದ್ದು. ಈಗ ನನಗೇನೋ ಒಂದು ಸುಖ ಬೇಕು ಅಂತಾದಾಗ ಎಷ್ಟು ಸಹ ಆಗಲಿ ನಾನು ಅದನ್ನು ತೊಗೊಳ್ತೇನೆ ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ಅವನಲ್ಲಿ ಯಾವಾಗ ಆಸೆಗಳು ಜಾಸ್ತಿ ಆಗ್ತಾ ಹೋಗ್ತದೆ, ಆ ಸುಖ ಅನ್ನುವಂಥದ್ದು ಅವನನ್ನು ಬಯಸಿದ್ದಂಥದ್ದು ಇಂದ್ರಿಯಗಳಿಂದ. ಆ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಬೇಕು. ಹೇಗೆ ದೊಡ್ಡ ಸಾಧಕರನ್ನು ನೀವು ಅವಲಂಬಿಸಬೇಕು ಅಂತ ಹೇಳಿದೆ, ಸಾಧಕರು ಯಾರು ಇಂದ್ರಿಯ ನಿಗ್ರಹಗಳಿಲ್ದಲೇ ಸಾಧಕರಾಗಲಿಲ್ಲ. ಅವರು ಎಲ್ಲವನ್ನ ತ್ಯಜಿಸಿದ ಮೇಲೆ ಸಾಧಕರಾಗಿದ್ದು. ಯಾರೇ ಒಂದು ವಿಚಾರವನ್ನು ನೋಡಿ, ನಿಮ್ಮ ವೃತ್ತಿಯನ್ನೇ ತಗೊಂಡಾಗ ನಿಮ್ಮಲ್ಲಿ ನೀವು ಒಬ್ಬರನ್ನ ರೋಲ್ ಮಾಡಲ್ ಆಗಿ ಇಟ್ಕೊಂಡಿರ್ತೀರಿ. ಅವರು ಏನೇನು ಮಾಡ್ತಾರೆ, ಅವರು ಎಷ್ಟು ಸಮಯವನ್ನು ಯಾವುದಕ್ಕೆ ವ್ಯರ್ಥ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನುವಂಥದ್ದು ನೋಡಿದಾಗ ನಿಮ್ಮಲ್ಲಿರುವಂಥ ಹುಳುಕು ಅನ್ನುವಂಥದ್ದು ನಿಮಗೆ ಗೋಚರ ಆಗ್ತದೆ. ಯಾರಾದರೂ ನೀವು ಈ ಥರ ಹುಳುಕು ಕಂಡ್ರೆ ನಿಮ್ಮದು ಅಂದಾಗ ನಿಮಗೆ ಸಿಟ್ಟು ಬರ್ತದೆ. ಯಾವಾಗ ನೀವು ಒಬ್ಬರನ್ನು ಆದರ್ಶವಾಗಿ ಇಟ್ಕೊಂಡಿರ್ತೀರಿ, ಆ ಆದರ್ಶ ವ್ಯಕ್ತಿಯ ದಿನಚರಿಗಳನ್ನು, ಕೈಪಿಡಿಗಳನ್ನು, ಅವ್ರ ದಿನ ಏನು ಮಾಡ್ತಾರೆ, ಅವ್ರು ಏನು ಓದ್ತಾರೆ, ಅವ್ರು ಏನು ತಿಂತಾರೆ ಅನ್ನುವಂಥದ್ದನ್ನೆಲ್ಲ ನೋಡಿದಾಗ ನಮ್ಮಲ್ಲಿರುವಂಥ ಹುಳುಕು ಅನ್ನುವಂಥದ್ದು ಆಚೆ ಬರ್ತದೆ. ಆಗ ಈ ಐಶ್ವರ್ಯ ಅನ್ನುವಂಥದ್ದು ಯಾಕೆ ಉಳಿಯೋದಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಯಾಕೆಂದರೆ ನಾವು ಚಿಂತನೆ ಮಾಡುವಂಥದ್ದೇನು, ನಮ್ಮ ಪರ್ಸಲ್ಲಿ ಹಣ ಉಳಿತಿಲ್ಲ ಅಂತ ಅಷ್ಟು ಮಾತ್ರ ಯೋಚನೆ ಮಾಡೋದು. ಯಾಕೆ ಉಳಿತಿಲ್ಲ ಅನ್ನುವಂಥದ್ದು ನೋಡಿದಾಗ ಇನ್ನೊಬ್ಬರು ಹೇಳಿದರೆ ಅವ್ರು ಕೆಟ್ಟೋರಾಗ್ತಾರೆ, ಬಿಟ್ಟರೆ ಇವರೇನು ಸರಿ ಆಗೋದಿಲ್ಲ. ಯಾವಾಗ ನಮ್ಮ ಸಾಧಕರನ್ನು ಯಾರು ಶಾಸ್ತ್ರಬದ್ಧವಾಗಿ ಅವರು ಸರಿಯಾದ ರೀತಿಯಲ್ಲಿ ವಿದ್ಯೆಯನ್ನು ಕಲಿತು ಅವರು ಉನ್ನತ ಮಟ್ಟದಲ್ಲಿದ್ದಾರೆ ಅವರನ್ನು ನಾವು ಫಾಲೋ ಮಾಡಿದಾಗ ಏನಾಗ್ತದೆ, ನಮ್ಮಲ್ಲಿರುವಂಥ ಹುಳುಕು ನಮಗೆ ಗೊತ್ತಾಗ್ತದೆ, ನಾವು ಅದನ್ನು ಸರಿ ಮಾಡ್ಕೊಳ್ಬೋದು. ಆಗ ಐಶ್ವರ್ಯ ಅನ್ನುವಂಥದ್ದು ನಮಗೆ ಉಳಿತದೆ.
ಒಬ್ಬ ಸಾಧಕ ಯಾವುದೇ ಕಾರಣಕ್ಕೂ ಲಕ್ಷ್ಮಿಯ ಹಿಂದೆ ಹೋಗೋದಿಲ್ಲ. ಹೊನ್ನು ಹೆಣ್ಣು ಮಣ್ಣು ಹೋಗಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಅದು ಅದಾಗೆ ಬರುವುದು. ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಇಂದ್ರಿಯ ನಿಗ್ರಹಗಳಿತ್ತು, ನಮ್ಮಲ್ಲಿ ಸರಿಯಾಗಿರುವಂಥ ಕ್ರಮಗಳಿತ್ತು ಅಂತ ಆದರೆ ನಮ್ಮನ್ನು ಭೇದ ಮಾಡಲಿಕ್ಕೆ ಯಾರೂ ಸಾಧ್ಯತೆ ಇಲ್ಲ. ಅದಕ್ಕೆ ಏನು ಹೇಳೋದು, ಪರಿಪಕ್ವತೆ, ನೀವು ಎಷ್ಟು ಕಲಿತೀರಿ ಅಷ್ಟು ನೀವು ಪರಿಪಕ್ವ ಆಗ್ತೀರಿ. ನೀವು ಅಷ್ಟು ಚಾಕುವನ್ನು ಚೂಪ್ ಮಾಡ್ತಾ ಇರಬೇಕಂತ ಯಾವಾಗಲೂ. ಚೂಪ್ ಮಾಡೋದು ನಿಲ್ಲಿಸಿದ್ರೆ ಮಂಡ ಆಗಿ ಬಿಡ್ತದೆ. ಹಾಗೆ ನಾವು ಅಧ್ಯಯನವನ್ನು ನಿಲ್ಲಿಸಿದಾಗ ನಮ್ಮನ್ನು ಯಾರು ಬೇಕಾದ್ರೂ ಹೊಡೆದಾಕ್ಬೋದು, ನಮ್ಮ ಹೆಸರು ಹಾಳಾಗ್ತದೆ, ಎಲ್ಲವೂ ಹಾಳಾಗ್ತದೆ. ಯಾವಾಗ ನಮ್ಮನ್ನು ಯಾರೂ ಸೋಲಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಆಗ ನಮಗೆ ಯಾವುದಾದ್ರೂ ಹೆದರಿಕೆ ಇಲ್ಲ. ಹೊನ್ನು ಬೇಕಾದಷ್ಟು ಸಿಗ್ತದೆ, ಇನ್ನು ಹಣ ಬೇಕಾದಷ್ಟು ಬರ್ತದೆ. ಯಾಕೆ ಅಂತ ಕೇಳಿದ್ರೆ ನಾನಿಲ್ಲಿ ಹಣಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ, ಧರ್ಮದಲ್ಲಿ ಹೇಳಿದೆ ಇದನ್ನು ನಾನು ಮಾಡ್ತಾ ಇದ್ದೇನೆ. ಈ ಮಾನಸಿಕ ಸ್ಥಿತಿಗತಿಗಳು ಎಲ್ಲ ವ್ಯವಹಾರ ಕ್ಷೇತ್ರದವರಿಗೂ ಬಂತು ಅಂತ ಹೇಳಿದರೆ ನಮ್ಮ ದೇಶ ಅನ್ನುವಂಥದ್ದು ಸುಭಿಕ್ಷವಾಗೋದ್ರಲ್ಲಿ ಅರ್ಥ ಇಲ್ಲ. ಇವತ್ತಿನ ಕಾಲಘಟ್ಟ ಏನಾಗಿದೆ, ಎಲ್ಲ ಮೋಸ ಮಾಡುವಂಥದ್ದೇ. ಈಗ ಹಾಲು ತಗೊಳ್ತೇವೆ. ಮತ್ತಷ್ಟು ಮಾತನಾಡ್ತಾ ಹೋಗೋಣ ಗುರುಗಳೇ. ರಾಯಚೂರಿನಿಂದ ರಾಧಿಕಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವ್ರ ಹೆಸರನ್ನ ತಿಳಿಸೋದಾದ್ರೆ? ರಾಧಿಕಾ ಅಂತೇಳಿ ನನ್ನ ಬಗ್ಗೆನೇ ಕೇಳಬೇಕು. ರಾಶಿ ನಕ್ಷತ್ರವನ್ನ ತಿಳಿಸಿ. ನನ್ನ ಗೊತ್ತಿಲ್ಲ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ರಾಧಿಕಾ ಅವ್ರು, ಹೇಳಿ. ನಮಸ್ತೆ ಗುರುಜಿ. ಹಾಂ, ನನ್ನ ಹೆಸರು ರಾಧಿಕಾ ಅಂತೇಳಿ ರಾಯಚೂರಿಂದ ಮಾಡಿರೋದು ಫೋನು. ಗುರುಜಿ, ನಾನು ಕಾಂಪಿಟೇಟಿವ್ ಓದ್ತಿದ್ದೆ ಗುರುಜಿ. ಆದ್ರೆ ಇವಾಗ ಏನಕ್ಕೋ ಕಾನ್ಸಂಟ್ರೇಷನ್ ಎಲ್ಲ ಕಡಿಮೆ ಆಗ್ತಿದೆ, ಓದಕ್ ಆಗ್ತಿಲ್ಲ. ಹಾಗಾಗಿ ಫೋನ್ ಮಾಡಿದ್ದೆ ಗುರುಜಿ. ಈಗ ನೋಡಿ, ನೀವು ಫೋನ್ ಮಾಡಿರುವಂಥ ಸಮಯ, ಅದಕ್ಕೆ ಸರಿಯಾಗಿ ಚಿಂತನೆ ಮಾಡುವಾಗ ರಾಧಿಕಾ ಅನ್ನುವಂಥ ಹೆಸರು. ನೀವೀಗ ಯಾವ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿದ್ದೀರಿ? ನಾವು ಇವತ್ತು ಕಪ್ಪು ಬಿಳಿ. ಇಲ್ಲಿ ನೀವು ಫೋನ್ ಮಾಡಿದಂಥ ಸಮಯಕ್ಕೆ, ನೀವು ಹೇಳಿದಂಥ ವರ್ಣಕ್ಕೆ ನಾವು ಚಿಂತನೆಯನ್ನು ಮಾಡುವಾಗ ಇಲ್ಲಿ ಏನಾಗಿದೆ ಅಂತ ಕೇಳಿದರೆ, ವೇದಲ್ಲಿ ಅಂತ ಹೇಳಿದರೆ ಈ ಅಧ್ಯಯನ ಅನ್ನುವಂಥದ್ದು ವಿಚಾರಗಳ ಬಗ್ಗೆ ನೀವು ಮಾಡಿರುವಂಥದ್ದು ಏನಾಗ್ತಿದೆ, ನಿಮ್ಮ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಬೇರೆ ವಿಚಾರದ ಬಗ್ಗೆ ಹೋಗ್ತಿರುವಂಥ ಲಕ್ಷಣಗಳು. ಯಾವುದೋ ಒಂದು ವಿಚಾರದಿಂದ ಮನಸ್ತಾಪಗಳಾಗಿ ಓದುವಂಥ ವಿಚಾರಗಳಲ್ಲಿ ನೀವು ಉನ್ನತಿಯನ್ನು ಬರ್ದಲೇ ಇರುವಂಥ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಈ ಕುಟುಂಬ ಸಂಬಂಧಿತವಾಗಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳು, ಅದರಿಂದ ಮನನೊಂದು ಈ ರೀತಿ ಆಗ್ತಿರುವಂಥ ಲಕ್ಷಣಗಳು, ನಿಮಗೇನು ರೋಗಗಳು ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಇಲ್ಲ. ಇಲ್ಲಿ ಏನಾಗ್ತಿದೆ ಅಂತ ಕೇಳಿದರೆ, ಏಕಾಗ್ರತೆ, ಓದಲಿಕ್ಕೆ ಕೂರುವಂಥದ್ದಾಗಲಿ ಅಥವಾ ಓದಿದಂಥದ್ದು ನೆನಪಿರುವಂಥದ್ದಾಗಲಿ ಇದು ಯಾವುದೂ ಆಗ್ತಾ ಇಲ್ಲ ನಿಮಗೆ ಒಳ್ಳೆ ರೀತಿಯಾಗಿ. ಮತ್ತೆ ಓದುವಂಥವರೇ, ಯಾಕೆ ಅಂತ ಕೇಳಿದರೆ ಈ 2016-17 ತನಕನೂ ಸಮೇತ ತುಂಬ ಚಂದ ರೀತಿಯಲ್ಲಿ ಓದ್ತಾ ಇದ್ರಿ. ಅದಾದ್ರ ಮೇಲೆ ಏನಾಯಿತು, ಸ್ವಲ್ಪ ಸಮಸ್ಯೆಗಳಾಗ್ಲಿಕ್ಕೆ ಶುರು ಆಯಿತು, ಸ್ವಲ್ಪ ಮಾನಸಿಕ ಸ್ಥಿತಿಗತಿಗಳು ಬದಲಾವಣೆ ಆಗ್ತಾ ಹೋಯಿತು. ಹಾಗಾಗಿ ಈ ಒಂದು ವಿಷಯಗಳಾಗಿರುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಈಗ ಸದ್ಯದ ಪರಿಸ್ಥಿತಿಗೆ ನಿಮ್ಮ ಪುರೋಹಿತ ವರ್ಗ ಅಂತ ಹೇಳಿದರೆ ಕುಲಪುರೋಹಿತರ ಹತ್ರ ಹೋಗಿ ಮೇಧಾ ದಕ್ಷಿಣ ಮೂರ್ತಿ ಅನ್ನುವಂಥ ಒಂದು ದೇವರಿದೆ. ಆ ಮೇಧಾ ದಕ್ಷಿಣ ಮೂರ್ತಿಗೆ ಜಪಾದಿಗಳನ್ನು ಮಾಡಿಸಿ, ಮೇಧಾ ಸೂಕ್ತ ಜಪವನ್ನು ಮಾಡಿಸಿ, ತದನಂತರದಲ್ಲಿ ಬೆಳಗ್ಗೆ ಉದಯಿಸುತ್ತಿರುವಂತಹ ಸೂರ್ಯನನ್ನು ನೋಡಿ ನಮಸ್ಕಾರ ಮಾಡಿ. ಆ ಸೂರ್ಯನ ಕಿರಣಗಳನ್ನು ಸ್ವಲ್ಪ ನೀವು ಫೀಲ್ ಮಾಡಿ. ಸದ್ಯದ ಪರಿಸ್ಥಿತಿಗೆ ಇದು ಅನುಕೂಲತೆ ಆಗ್ತದೆ. ಮತ್ತು ಈ ಪಾಸ್ ಆಗಲಿಕ್ಕೆಲ್ಲ ಸ್ವಲ್ಪ ಅಡೆತಡೆಗಳಿದೆ, ಸದ್ಯಕ್ಕಿಷ್ಟು ಮಾಡಿ. ಸಾಧ್ಯತೆ ಇತ್ತು ಅಂತಾದರೆ ಕೆಲವೊಂದು ಹೋಮಾದಿಗಳಿದೆ, ನೇರವಾಗಿ ಬನ್ನಿ, ಆ ಹೋಮಾದಿಗಳನ್ನು ಮಾಡಲಿಕ್ಕೆ ನಾನು ವಿಷಯಗಳನ್ನು ತಿಳಿಸ್ತೇನೆ. ಓಕೆ, ಧನ್ಯವಾದಗಳು ರಾಧಿಕಾ, ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ ಹೇಳ್ತಾ ಇದ್ರಿ, ಅಧರ್ಮ ಮಾರ್ಗದಿಂದ ಸಾಗಿದಾಗ ಯಾವ ಸಾಧನೆ ಜೊತೆಗೆ ಹಣ ಸಂಪಾದನೆಯನ್ನ ಮಾಡುವಂಥದ್ದು ಅಸಾಧ್ಯ ಅಂತ ಹೇಳಿ. ಹಾಗೆ ಗ್ರಹಗತಿಗೆ ಅನುಸಾರವಾಗಿ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಈ ಕುರಿತು ತಿಳಿಸೋದಾದ್ರೆ ಗುರುಗಳೇ? ಗ್ರಹಗತಿಗಳ ಅನುಕೂಲಕ್ಕೆ ತಕ್ಕಂತೆ ನಾವು ಲಕ್ಷ್ಮೀ ಪೂಜೆಗಳನ್ನು ಮಾಡುವಾಗ ಅದಕ್ಕೆ ನಾವು ಇನ್ನು ಮೂಲ ಬುಡ ಹುಡುಕ್ತಾ ಹೋದ್ವಿ ಅಂತಾದರೆ, ಅನಾದಿ ಕಾಲದಿಂದ ಬಂದಂಥ ವ್ರತಾದಿಗಳು ಅಂತ ಹೇಳಿದರೆ ನಾವು ಗಣಪತಿಯನ್ನು ಕೂರಿಸ್ತೇವೆ, ಅನಂತನ ಚತುರ್ದಶಿಯನ್ನು ಮಾಡ್ತೇವೆ. ಆ ವ್ರತಾದಿಗಳು ಅನ್ನುವಂಥದ್ದು ಸತ್ಯನಾರಾಯಣ ಪೂಜೆಯನ್ನು ಮಾಡುವಂಥದ್ದು. ಇದೆಲ್ಲ ಏನು ಅಂತ ಕೇಳಿದರೆ ಆ ಮನೆಯಲ್ಲಿ ಆರಾಧನೆ ಮಾಡಿಕೊಂಡು ಬಂದಂಥದ್ದು ವಂಶಪಾರಂಪರ್ಯವಾಗಿ. ಅದನ್ನು ಬಿಟ್ಟಾಗಲೂ ಸಮೇತ ಏನಾಗ್ತದೆ, ಕೆಲವೊಂದು ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತದೆ. ಇನ್ನು ಈ ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ದೋಷಗಳು, ಈ ಸಂಧಿಕಾಲ ಅನ್ನುವಂಥದ್ದು ಬರ್ತದೆ ಅಂತ ಹೇಳಿದರೆ, ಈ ಇಬ್ಬರು ಎನಿಮೀಸ್ ಎದುರುಗಡೆ ಬಂದರೆ ಹಿಡ್ಕೊಂಡು ಜಗಳ ಆಡ್ತಾರೆ.
ಅವ್ರು ಮತ್ತೆ ಸ್ನೇಹದಿಂದ ಮಾತಾಡುವುದಿಲ್ಲ. ಹಾಗೆ ಆ ಜಗಳ ಆಡುವಂಥದ್ದು ಏನಾಗ್ತದೆ, ಇವರ ಜಾತಕದಲ್ಲೇ ಆದ್ದರಿಂದ ಅದು ಸಮಸ್ಯೆಗಳನ್ನು ಕೊಡ್ತದೆ. ಆಗ ಹಣಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ತೊಂದರೆಗಳನ್ನು ಕೊಡುವಂಥದ್ದು, ಯಾರೋ ಸಾಲ ಮಾಡಿ ಏನೋ ಮಾಡೋಗಿರ್ತಾರೆ, ನೀವು ಹಣ ಕಟ್ಟುವಂಥದ್ದು, ಇದೆಲ್ಲ ಬರ್ತದೆ. ಅದಕ್ಕೆ ಏನು ಪರಿಹಾರ ಅಂತ ಕೇಳಿದರೆ, ಲಕ್ಷ್ಮಿಯನ್ನು, ಕನಕದಾರ ಸ್ತೋತ್ರವನ್ನು ಹೆಚ್ಚು ಆರಾಧನೆ ಮಾಡಬೇಕು. ಕನಕದಾರ ಸ್ತೋತ್ರವನ್ನು ಅಂದರೆ ಈ ಕಲ್ಯಾಣ ವೃಷ್ಟಿ ಕುರುಮೇ ಗೃಹಶ್ರೀ ಅನ್ನುವಂಥದ್ದು ಏನಂತ ಕೇಳಿದ್ರೆ, ಚಿನ್ನದ ಮಳೆಯನ್ನು ಹರಿಸ್ತಾರೆ ಅಂತ ಹೇಳಿ ಅದರಲ್ಲಿ ಹೇಳಿದ್ದಾರೆ. ಅರ್ಥಾತ್ ನಮ್ಮನೆ ಮುಂದೆ ಚಿನ್ನದ ಮಳೆ ಬರುತ್ತೆ ಅಂತಲ್ಲ, ನಿಮ್ಮಲ್ಲಿ ಇರುವಂಥ ದಾರಿದ್ರ್ಯ ಅನ್ನುವಂಥದ್ದು ಹೋಗ್ತದೆ. ಹಾಗೆ ಆ ದಾರಿದ್ರ್ಯ ಹೋಯಿತು ಅಂತಾದರೆ ಏನಾಗ್ತದೆ, ಲಕ್ಷ್ಮಿ ಅನ್ನುವಂಥದ್ದು ಸ್ಥಿರವಾಗಿ ನೆಲೆಸ್ತಾಳೆ. ನಮ್ಮಲ್ಲಿ ಎಷ್ಟು ನಾವು ಲಕ್ಷ್ಮಿಯನ್ನು ಸೇವನೆ ಮಾಡ್ತೇವೆ, ಅರ್ಥಾತ್ ನಮ್ಮಲ್ಲಿ ಮನೆಯಲ್ಲಿರುವಂಥ ಲಕ್ಷ್ಮಿ ಆಗಿರ್ಬೋದು, ಅಥವಾ ನಾವು ಸ್ತ್ರೀಯರನ್ನು ಗೌರವಿಸುವಂಥದ್ದಾಗಿರಬಹುದು, ಇವೆಲ್ಲವೂ ಪ್ರಾಮುಖ್ಯತೆ ಬರ್ತದೆ. ಒಂದು ಮಜಲಿನಿಂದ ನೋಡಿದಾಗ ಮಾತ್ರ ನಮಗೆ ಲಕ್ಷ್ಮಿ ಸಿಗ್ತದೆ ಅಂತಲ್ಲ, ನಾವು ಇದಷ್ಟು ಸರಿಯಾಗಿದ್ವಿ ಅಂತಾದರೆ ಇದೊಂದು ನಮ್ಮ ಹಿಂದೆ ಬರ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು. ಗುರುಗಳೇ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಜೋಗದಿಂದ ಗುರುಸಿದ್ದಯ್ಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ತೆ. ನಮಸ್ತೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ, ತಮ್ಮನ ಬಗ್ಗೆ. ಓಕೆ, ಹೆಸರು ಹಾಗೆ ರಾಶಿ ಭವಿಷ್ಯವನ್ನು ತಿಳಿಸ್ತಾರೆ ಗುರುಗಳು, ಮಾತನಾಡಿ. ಹೇಳಿ. ನಮಸ್ತೆ. ನಮಸ್ತೆ, ಕೇಳಿಸ್ತಿದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಮಾತನಾಡ್ತಾ ಹೋಗೋಣ. ಇನ್ನೇನಾದರೂ ವಾಸ್ತು ದೋಷಗಳು ಲಕ್ಷ್ಮಿ ಪ್ರವೇಶಕ್ಕೆ ಅಡ್ಡಿ ಮಾಡುತ್ತಾ ಗುರುಗಳು? ಇಲ್ಲ, ಈಗ ವಾಸ್ತು ಅಂದ್ರೂ ಕೂಡಲೇ ನೋಡೋದೇನು ಕುಬೇರ ಮೂಲೆ ಅಂತ. ಕುಬೇರಂಗೆ ಮೂಲೆನೇ ಇಲ್ಲ ವಾಸ್ತು ಪ್ರಕಾರ ನೋಡೋದಾದರೆ. ಮನುಷ್ಯಾಲಯ ಚಂದ್ರಿಕೆ ಅನ್ನುವಂತಹ ಒಂದು ಗ್ರಂಥದ ಪ್ರಕಾರವಾಗಿ, ಮನುಷ್ಯಾಲಯ ಚಂದ್ರಿಕೆ ಅನ್ನುವಂಥದ್ದು ವಾಸ್ತುವಿಗೆ ಹೇಳಿದಂತಹ ಗ್ರಂಥ. ಅಲ್ಲಿ ಈ ಕುಬೇರ ಮೂಲೆ ಅನ್ನುವಂಥದ್ದು ಎಲ್ಲಿ ಹುಡುಕಾಡಿದ್ರೂ ನಿಮಗೆ ಸಿಗೋದಿಲ್ಲ. ಅದು ನೈಋತ್ಯ ಭಾಗ. ಅಲ್ಲಿ ಶಕ್ತಿ ಅನ್ನುವಂಥದ್ದು ಏನಾಗ್ತದೆ, ಒಳಗೆ ಬರ್ತದೆ. ಈ ಭಾಗದಲ್ಲಿ ನಾವು ಅದನ್ನು ತಡೆದು ನಿಲ್ಲಿಸಬೇಕು ಅಂತ. ತಡೆದು ನಿಲ್ಲಿಸಲಿಲ್ಲ ಅಂದರೆ ಏನಾಗ್ತದೆ, ಆ ಶಕ್ತಿ ಅನ್ನುವಂಥದ್ದು ಇಲ್ಲಿಂದ ಪಾಸ್ ಆಗಿಬಿಡ್ತದೆ. ನಾವಿಲ್ಲಿ ಕೂಡಿಡಬೇಕು. ಹಾಗಿರುವಂಥದ್ದು. ಹಾಗೆ ವಸ್ತುಸ್ಥಿತಿಗಳಿಂದ ಎಲ್ಲೋ ಮನುಷ್ಯ ಮರಣ ಹೊಂತಾನೆ ಅಥವಾ ಅವನು ಕೆಳಗೆ ಹೋಗ್ತಾನೆ, ಇನ್ನು ಮೂರು ದಾರಿಗಳು ಸೇರುವಂಥ ಜಾಗದಲ್ಲಿ ಅವನು ಮನೆಯನ್ನು ತಗೊಂಡ ಅಂತಾದರೆ ಹಾಳಾಗ್ತಾನೆ. ಇದು ಶುದ್ಧ ಸುಳ್ಳು. ಅವರವರ ಪ್ರಖ್ಯಾತಕ್ಕೋಸ್ಕರವಾಗಿ ಹೇಳಿದಂಥ ಸುಳ್ಳುಗಳಿದು, ಹಸಿ ಸುಳ್ಳುಗಳು ಅಂತೇಳಿ. ಅದನ್ನು ನಾವು ಗಣನೆಗೆ ತಗೊಳ್ಳೋದು ಬೇಡ. ಧರ್ಮದಿಂದ ಇರಬೇಕು, ಅದೊಂದೇ ಪ್ರಾಮುಖ್ಯತೆ. ನಾವು ಎಲ್ಲವನ್ನ ಮಾಡ್ಬೋದು. 100/100 ಯಾರು ವಾಸ್ತು ಕೊಡ್ತಾರೆ ಅವರಂತೆ 100/100 ಮನೆ ಕಟ್ಟಿ ನಾವು ಮಾಡೋದು ಅನಾಚಾರ ಆದರೆ ನಾವು ಜೀವಂತವಾಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ನಾವು ಶುದ್ಧಿ ಆಗಬೇಕು. ನಾವು ಧರ್ಮದಿಂದ ಇದ್ದರೆ ಖಂಡಿತವಾಗ್ಲೂ ಅದೆಲ್ಲ ಅನುಕೂಲತೆ ಆಗ್ತದೆ. ವಸ್ತುಸ್ಥಿತಿ ಎಲ್ಲ ಅಷ್ಟು ಗೋಚರಕ್ಕೆ ಬರೋದಿಲ್ಲ. ಇನ್ನು ಜಾತಕದಲ್ಲಿ ಆಯಾ ಗ್ರಹಗಳ ಚಲನೆ ಅನ್ನುವಂಥದ್ದು ಆಗುವಾಗ, ಆ ದಶಾಪಹಾರಗಳು ಬಂದಾಗ ಅವರ ಸ್ಥಿತಿಗತಿಗಳು ಹೇಗಿರ್ತದೆ, ಆ ಮನುಷ್ಯನ ಆರ್ಥಿಕ ಸ್ಥಿತಿಗತಿಗಳು ಹಾಗೆ ಬದಲಾವಣೆ ಆಗ್ತಾ ಹೋಗ್ತದೆ. ಈಗ ನಾನು ಒಂದೇ ಹೇಳಿದೆ ಅಂತ ಆದರೆ ದೇಶದ ಅಷ್ಟು ಜನರಿಗೆ ಹಾಗೆ ಆಗಬೇಕು, ಹಾಗಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಮ್ಮಲ್ಲಿ ಧರ್ಮದಿಂದ ಇದ್ದಾಗ ಆ ಲಕ್ಷ್ಮಿ ಅನ್ನುವಂಥದ್ದು ಸಾನ್ನಿಧ್ಯವನ್ನು ನಮಗಿಂತ ಈ ದಾರಿದ್ರ್ಯ ಅನ್ನುವಂಥ ವಿಚಾರ ಬಂದಾಗ ಒಂದು ಸಣ್ಣದಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ನಮಗೆ ಕಷ್ಟ, ಹಣ ಇಲ್ಲ ಅನ್ನುವಂಥದ್ದು ನಮಗೆ ಬಂದಾಗ ನಮಗಿಂತ ಕೆಳಗಡೆ ಇರೋರನ್ನ ನೋಡಬೇಕಂತೆ. ಆಗ ಅವ್ರಿಗಿಂತ ನಾನು ಚೆನ್ನಾಗಿದ್ದೇನಪ್ಪ ಅಂಥೇಳಿ ಅಂದ್ಕೊಳ್ಬೇಕು. ಹಾಗೆ ವಿದ್ಯೆ ವಿಚಾರಕ್ಕೆ ಬಂತು ಅಂತಾದರೆ ನಮಗಿಂತ ಮೇಲಿನವ್ರು ನೋಡಬೇಕಂತೆ. ಅವ್ರು ಎಷ್ಟು ವಿದ್ಯೆ ಕಲ್ತಿದ್ದಾರೆ, ನಾವು ಅವರಂತೆ ಆಗಬೇಕು ಅಂತ ಆದಾಗ ಈ ಲಕ್ಷ್ಮಿ ಎಲ್ಲ ಅವಾಗೇನೋ ಅಂತ ಕೇಳಿದ್ರೆ ಅದೆಲ್ಲ ಏನು ಸಮಸ್ಯೆ ಇಲ್ಲ, ಅದ್ರ ಪಾಡಿಗೆ ಅದು ಬರ್ತಾ ಇರ್ತದೆ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಮಂಡ್ಯದಿಂದ ಸುಮತಿ ಅಂತ ಹೇಳಿ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ನಮಸ್ತೆ ಮಾ. ನಾವು ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಸರ್, ನಮ್ಮ ಹೆಸರು ಸುಮತಿ ಅಂತ. ಹಾಂ. ನಮ್ಮ ಮಗಳಿಗೆ ಮದುವೆ ಆಗಿ 4 ವರ್ಷ ತುಂಬ 5 ವರ್ಷ ಬೀಳ್ತು. ಅವಳಿಗಿನ್ನ ಮಕ್ಕಳೇ ಆಗಿಲ್ಲ ಸರ್. ಮಕ್ಕಳೇ ಆಗಿಲ್ಲ ಇನ್ನ. ಹಾಂ. ಮದುವೆ ಆಗಿ ಎಷ್ಟು ಸಮಯ ಆಯಿತು? 5 ವರ್ಷ ನಡೀತಾ ಇತ್ತು. 4 ವರ್ಷ ತುಂಬ 5 ವರ್ಷ ಬೀಳ್ತು. ಅವಳ ಹೆಸರೆಂತ? ಸುಮತಿ ಅಂತ. ಸುಮತಿ. ಮನೆ ದೇವ್ರು ಯಾವುದಮ್ಮ ನಿಮ್ಮದು? ಮನೆ ದೇವರು ಅವ್ರದ್ದು ಬಸವಪ್ಪ ಅರ್ವಮ್ಮ ಅಂತ. ಸರಿ, ಈಗ ಕುಲದೇವರ ನಿಮ್ಮ ಮಗಳೇ ಅಲ್ವಾ? ನಮ್ಮ ಮಗಳೇ ಸರ್.
ಈಗ ಒಂದು 108ರಲ್ಲಿ ಒಂದು ಸಂಖ್ಯೆಯನ್ನು ಹೇಳಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. 108ರಲ್ಲಿ 50. ನೋಡಿ, ಇಲ್ಲಿ ಇದು ಮೋಸ ಮಾಡಿಯೋ ಅಥವಾ ಇಷ್ಟ ಇಲ್ಲದಲೆಯೋ ಈ ಮದುವೆ ಆದಂಥ ಲಕ್ಷಣಗಳಿದೆ. ಇಷ್ಟ ಒಪ್ಕೊಂಡೇ ಮಾಡಿದವ ಸರ್. ಅದೇ ಇಲ್ಲಿ ತುಂಬ ಏನೋ ದುಃಖ ಸನ್ಪರೇತಃ ಅಂತ ಹೇಳಿದರೆ ಈ ದುಃಖವಾಗಿ ಅನುಭವಿಸ್ತಿರುವಂಥದ್ದು ಅಥವಾ ಈ ಜಾತಕ ಅನ್ನುವಂಥದ್ದು ಸ್ವಲ್ಪ ದೋಷ ಇರುವಂಥ ಜಾತಕ, ಸ್ವಲ್ಪ ತುಂಬ ಹಿಂಸೆ ಪಟ್ಟುಕೊಂಡು ಜೀವನವನ್ನು ಮಾಡ್ತಿರುವಂಥ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಇದು ನಿಮ್ಮ ಮನೆಯಲ್ಲೂ ಆಗಿರ್ಬೋದು, ನಿಮ್ಮ ಮಗಳ ಮನೆಯಲ್ಲೂ ಆಗಿರ್ಬೋದು. ಯಾಕೆ ಅಂತ ಕೇಳಿದರೆ ಇಲ್ಲಿ ಮಾನಸಿಕ ಸ್ಥಿತಿಗತಿಗಳಿಂದ ಆ ಒಂದು ಕ್ರಿಯೆ ಅನ್ನುವಂಥ ವಿಚಾರಗಳಲ್ಲಿ ದೋಷಾದಿಗಳು ಅನ್ನುವಂಥದ್ದು ಬರ್ತಾ ಇದೆ. ಸದ್ಯದ ಪರಿಸ್ಥಿತಿಗೆ ಸಂತಾನ ಗೋಪಾಲಕೃಷ್ಣ ಅನ್ನುವಂಥ ಒಂದು ದೇವರುಂಟು. ಆ ದೇವರನ್ನು ಬೆಳ್ಳಿಯ ಕೃಷ್ಣನನ್ನು ತೊಟ್ಟಿಲ ಮೇಲೆ ಬೆಣ್ಣೆಯ ಮೇಲಿಟ್ಟು ತೊಟ್ಟಿಲಲ್ಲಿ ಬೆಣ್ಣೆ ಇಟ್ಟು ಬೆಣ್ಣೆಯ ಮೇಲೆ ಕೃಷ್ಣನನ್ನಿಟ್ಟು ಪೂಜೆ ಮಾಡಿ ಅದಕ್ಕೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡಿ ಒಬ್ಬ ಉತ್ತಮವಾಗಿರ್ತಕ್ಕಂತಹ ಬ್ರಾಹ್ಮಣ, ಸಂಧ್ಯಾವಂದನೆಯನ್ನು ಮಾಡುವಂತಹ ಬ್ರಾಹ್ಮಣನಿಗೆ ಕೊಟ್ಟು ನಮಸ್ಕಾರಾದಿಗಳನ್ನು ಮಾಡಿ. ಅದಾದ ನಂತರದಲ್ಲಿ ಇವಳ ದೇಹದಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಅನ್ನುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅದನ್ನು ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡಿ. ಈ ಸೆಪ್ಟೆಂಬರ್ ಅಕ್ಟೋಬರ್ ಒಳಭಾಗದಲ್ಲಿ ಅವಳಿಗೆ ಶುಭ ಸುದ್ದಿಗಳು ಬರುವಂಥ ಯೋಗಗಳಿದೆ. ಮತ್ತೇನಾದರೂ ಸಮಸ್ಯೆಗಳು ಇರುವಂಥದ್ದು ಇರಬಹುದು, ಅದು ನೇರವಾಗಿ ಬಂದು ಭೇಟಿ ಮಾಡಿ, ಅದಕ್ಕೆ ವಿಷಯಗಳನ್ನು ಹೇಳ್ತೇನೆ. ಆಯಿತಾ? ಧನ್ಯವಾದಗಳು ಸುಮತಿ, ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ವಿದ್ಯೆಯ ಬಗ್ಗೆ ಮಾತನಾಡ್ತಾ ಇದ್ರೆ ಇನ್ನು ಸಾಕಷ್ಟು ಜನ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಎಷ್ಟೇ ಪರಿಶ್ರಮ ಹಾಕಿ ಓದಿದ್ರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ದೊರೆಯೋದಿಲ್ಲ. ಯಾಕೆ ಅಂತ ಹೇಳಿ, ಯಾವ ಕಾರಣದಿಂದ ಗುರುಗಳೇ? ಇಲ್ಲಿ ವಿದ್ಯೆ ಅನ್ನುವಂಥ ವಿಚಾರದಲ್ಲಿ ಮತ್ತೆ ನಾವು ನೋಡುವಾಗ ಏಕಾಗ್ರತೆ ಎನ್ನುವಂಥದ್ದು ಅತಿ ಪ್ರಾಮುಖ್ಯತೆ. ನಾವೀಗ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನೀವು ಹೇಳಿದಂಥ ವಿಷಯಗಳ ಬಗ್ಗೆ ಮಾತಾಡಬೇಕು ಬಿಟ್ಟರೆ, ನನಗೆ ಇಲ್ಲಿ ಯಾವುದೋ ಮೆಸೇಜ್ ಬಂತು ಅಂತ ನೋಡ್ತಾ ಕೂತ್ರೆ ಅದು ನಿಮಗೆ ಕೊಡುವಂಥ ಗೌರವ ಅಲ್ಲ. ಆ ಗೌರವ ಅನ್ನುವಂಥದ್ದು ಪ್ರಾಮುಖ್ಯತೆ. ಯಾವಾಗ ವಿದ್ಯೆಗೆ ನಾವು ಸರಿಯಾಗಿರುವಂಥ ಗೌರವ ಕೊಡೋದಿಲ್ಲ, ಅದು ನಮ್ಮ ಹತ್ರ ಬರೋದೇ ಇಲ್ಲ. ಏಕಾಗ್ರತೆ ಅನ್ನುವಂಥದ್ದು ಅತಿ ಪ್ರಾಮುಖ್ಯತೆ. ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ, ಭಾರತ ಎಷ್ಟನೇ ಸ್ಥಾನದಲ್ಲಿದೆ, 3ನೇ ಸ್ಥಾನದಲ್ಲಿದೆ, ಏನು ಅಂತಲೇ ಗೊತ್ತಿಲ್ಲ ಯಾರಿಗೂ 3ನೇ ಸ್ಥಾನದಲ್ಲಿ ಅಂದರೆ. ಅದು ತುಂಬ ದೊಡ್ಡ ಹೆಮ್ಮೆ ನಮಗೆ. ಈಗ 4ರಲ್ಲಿ ಇದ್ದಿದ್ದು ಎಷ್ಟಕ್ಕೆ ಬಂತು, 3ನೇ ಸ್ಥಾನಕ್ಕೆ ಬಂತು. ಅದೇನೋ ಫಸ್ಟ್ ಸೆಕೆಂಡ್ ಪ್ರೈಸ್ ಅಲ್ಲ. ಹಾಗೆ ನಮ್ಮಲ್ಲಿ ಯಾವಾಗ ವಿದ್ಯೆಗೆ ನಾವು ಗೌರವ ಕೊಡೋದಿಲ್ಲ, ಆ ಒಂದು ಸಂಪ್ರದಾಯ ರೀತಿಯಾಗಿರ್ತಕ್ಕಂಥ ಕಲಿಕೆಯನ್ನು ನಾವು ಅಳವಡಿಸ್ಕೊಳ್ಳೋದಿಲ್ಲ, ಎಲ್ಲ ಅರ್ಧಂಬರ್ಧವೇ ಬರೋದು. ಹಿಂದಿನ ಕಾಲದಲ್ಲಿ ನೀವೇ ಹೇಗೆ ಕಲ್ತಿದ್ರಿ, ನಾವೇ ಹೇಗೆ ಕಲ್ತಿದ್ವಿ, ಹೇಳಿದಂಥದ್ದನ್ನು ಒಮ್ಮೆ ಹೇಳಿದಂಥದ್ದನ್ನು 10 ಸಲ ಹೇಳೋದು, 10 ಸಲ ಬರೆಯೋದು, ಮತ್ತೆ ಬರಲಿಲ್ಲ ಅಂತಾದರೆ 1 ಪೇಜ್ ಪೂರ ಬರ್ಕೊಂಡು ಬನ್ನಿ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲಿದೆ ನಮಗೆ ಅದನ್ನು ಹೇಳಿ. ಯಾರು ಪುನಃ ಮನನಾತ್ರಾಯತೆ ಅಂತ ಹೇಳಿದರೆ ಮನಸ್ಸಿನಲ್ಲಿ ಹೇಳ್ತಾ ಇರಬೇಕಂತೆ, ತ್ರಾಯತೆ ಹೇಳ್ತಾ ಇರಬೇಕು, ಅದು ನಮಗೆ ಗೊತ್ತಾಗೋ ತನಕ. ಆ ಕಥೆ ಏನು ಅಂತ ನಮಗೆ ಪೂರ ಗೊತ್ತಾಗಬೇಕು. ಈಗ ನಿಮ್ಮನ್ನು ಕೇಳಿದ್ರೆ, ಎಲ್ಲರೂ ಹೊರಗಡೆ ಹೋಗಿ ಕೇಳಿದಾಗ ನಿಮ್ಮ ಪಕ್ಕ ಕೂರುವಂಥ ಭಟ್ರು ಹೇಗಿದ್ದಾರೆ ಅಂದರೆ ಅವರು ಗಡ್ಡ ಬಿಟ್ಟಿದ್ದಾರೆ, ಕೂದಲು ಬಿಟ್ಟಿದ್ದಾರೆ, ಅಷ್ಟೇ ನಿಮಗೆ ನೆನಪಾಗೋದು. ಅಂದರೆ ನೀವು ಅಷ್ಟು ಏಕಾಗ್ರತೆಯನ್ನು ನನ್ನಲ್ಲಿ ಕೊಟ್ಟಿದ್ದೀರಿ ಅಂತ. ಅದೇ ಏಕಾಗ್ರತೆ ಅನ್ನುವಂಥದ್ದು ಓದುವುದರಲ್ಲಿ ಬಂದರೆ ಖಂಡಿತವಾಗ್ಲೂ ನಮಗೆಲ್ಲವೂ ನೆನಪಿರ್ತದೆ. ಶಾರ್ಟ್ಕಟ್ಟಲ್ಲಿ ನಾವು ವಿದ್ಯೆಯನ್ನು ನಾವು ಸಂಪಾದನೆ ಮಾಡ್ತೇವೆ ಅಂತ ಹೇಳಿದರೆ ಆಗೋದಿಲ್ಲ. ಅದಕ್ಕೆ ಹೆಚ್ಚು ಮನನಾತ್, ನೀವು ಎಷ್ಟು ಅದನ್ನು ಮನನ ಮಾಡ್ತೀರಿ ನಿಮ್ಮಲ್ಲಿ ಅಷ್ಟು ಗಟ್ಟಿಯಾಗಿ ಉಳಿತದೆ. ನಿಮಗೆ ಯಾರೋ ಒಬ್ಬರು ಮೋಸ ಮಾಡಿದಂಥದ್ದನ್ನು ನೀವೇನಾದ್ರು ಮರಿತೀರಾ? ಇಲ್ಲ. ಯಾಕೆ ಮರೆಯೋದಿಲ್ಲ? ಅದು ನಿಮಗೆ ಮಾಡಿದಂಥ ಮೋಸ. ಯಾಕಂದರೆ ನಿಮ್ಮ ಮನಸ್ಸು, ಇವನು ನನಗೆ ತಪ್ಪು ಮಾಡಿದ್ದಾನೆ, ಇವನು ಇಷ್ಟು ದ್ರೋಹ ಮಾಡಿದ್ದಾನೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಹೇಗೆ ಉಳಿತದೆ, ನಿಮಗೆ ಅದು ಲಾಸ್ ಆಯಿತು ಅಂತ. ನಮ್ಮ ಮಕ್ಕಳಿಗೆ ಏನಾಗಿದೆ ಕೇಳಿದ್ರೆ ವಿದ್ಯೆಯ ಪ್ರಾಮುಖ್ಯತೆ ಅನ್ನುವಂಥದ್ದು ಗೊತ್ತೇ ಇಲ್ಲ. ನೀನೀಗ ಇದನ್ನು ಬರೆದ್ರೆ ನಾನು ಟಿ ವಿ ನೋಡೋಕೆ ಬಿಡ್ತೀನಿ ಅಂತಾನೆ ಅವ್ನು ಫಸ್ಟ್ ಎಲ್ಲ ಗೀಚ್ ಹೋಗಿಬಿಟ್ಟಿರ್ತಾರೆ. ಈ ಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು, ಪುನಃ ಮನನವನ್ನು ಮಾಡಬೇಕು. ಇದಕ್ಕೆ ಮತ್ತೆ ಯಾವುದೂ ಶಾರ್ಟ್ಕಟ್ಸ್ ಇಲ್ಲ. ಏಕಾಗ್ರತೆ ಅನ್ನುವಂಥದ್ದು ಬರಲಿಕ್ಕೆ ಮತ್ತೆ ಬೇರೆ ಬೇರೆ ವಿಷಯಗಳಿದೆ, ನೋಡುವ. ಸರಿ ಗುರುಗಳೇ, ಲಕ್ಷ್ಮೀ ಕಟಾಕ್ಷ ಅಂದ್ರೆ ಏನು, ಲಕ್ಷ್ಮಿ ಒಲಿಯಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀರಾ ಗುರುಗಳೇ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಕಟಾಕ್ಷದ ಕುರಿತಂತೆ ಗುರುಗಳು ಬಹಳ ಅರ್ಥಗರ್ಭಿತವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.